ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಚಾನಲ್ಗೆ ವಿಸಿಟ್ ಮಾಡಿ, ಇನ್ನೂ ಒಳ್ಳೆ ಕಂಟೆಂಟ್ ಸಿಗುತ್ತೆ. ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ಚಾನಲ್ಗೆ ರೀಚ್ ಸಿಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಕ ಇದು ರತ್ನನ್ ಪ್ರಪಂಚ ಸಿನಿಮಾ ಡೈರೆಕ್ಟ್ ಮಾಡಿರೋ ರೋಹಿತ್ ಪಡಕಿಯವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾನ ನೋಡ್ಕೊಂಡು ಬಂದಿದ್ದಾಯ್ತು, ಬನ್ನಿ ಸಿನಿಮಾ ಹೇಗಿದೆ ಅಂತ ಮಾತಾಡೋಣ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ, ಕಥೆಯ ಮುಖ್ಯ ಪಾತ್ರ ಮುತ್ತು ಹಳ್ಳಿಲಿ ಆರಾಮಾಗಿರ್ತಾನೆ. ನಿನ್ ಜೊತೆನೆ ಇರ್ತೀನಿ ರತ್ನ ಅಂತ ಯಾವಾಗ್ಲೂ ಅವ್ರ ಅಮ್ಮಂಗೆ ಹೇಳ್ತಾನೆ ಇರ್ತಾನೆ. ಬಟ್ ಅವ್ರ ಅಮ್ಮ ಬೆಂಗಳೂರಿಗೆ ಹೋಗಿ ದುಡಿಲಿ ಇವನು ಅನ್ನೋ ತರ ಇರ್ತಾರೆ. ಈ ತರ ಸಿಚುವೇಶನ್ ಇದ್ದಾಗ ಮುತ್ತುಗೆ ಬೆಂಗಳೂರಿಗೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಮುತ್ತು ಬೆಂಗಳೂರಿಗೆ ಹೋದ್ಮೇಲೆ ಏನೇನಾಯ್ತು, ಯಾವ ಯಾವ ಚಾಲೆಂಜಸ್ ಎದುರಾದವು, ಮತ್ತೆ ಹಳ್ಳಿಗೆ ವಾಪಸ್ ಬರ್ತಾನೋ ಇಲ್ವೋ ಅನ್ನೋದೇ ಸ್ಟೋರಿ. ಸಿನಿಮಾದ ಪಾಸಿಟಿವ್ ವಿಚಾರದ ಬಗ್ಗೆ ಮಾತಾಡಬೇಕು ಅಂದ್ರೆ ಅದು ಇದರ ಫಸ್ಟ್ ಹಾಫ್. ಎಷ್ಟು ಪ್ರಾಪರ್ ಆಗಿ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅತಿ ಕಮ್ಮಿ ಟೈಮಲ್ಲಿ ಹಳ್ಳಿ ಪ್ರಪಂಚನ ತೋರಿಸಿ ಅವರ ಅಮ್ಮನ ಜೊತೆ ಇರೋ ಬಾಂಡಿಂಗ್ ನ ತೋರಿಸಿ ಸ್ಟ್ರಾಂಗ್ ಆಗಿ ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರ ಬೆಂಗಳೂರಿಗೆ ಬಂದಾಗ ಕೆಲಸ ತಗೊಳ್ಳೋದಿರ್ಬೋದು, ಆ ಸಣ್ಣ ಹುಡುಗಿ ಜೊತೆ ಇರೋ ಸೀನ್ಸ್ ಆಗ್ಲಿ, ಮುತ್ತು ಕ್ಯಾರೆಕ್ಟರ್ ಅಷ್ಟರೊಳಗೆ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಸಂಜನಾ ಅವರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಆ ಬ್ಯಾಂಗಲ್ ಬಂಗಾರಿ ಸಾಂಗ್ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಎಲ್ಲ ಚೆನ್ನಾಗೇ ಹೋಗ್ತಾ ಇರುತ್ತೆ. ಬಟ್ ಕತೆ ಇಂಟ್ರೆಸ್ಟಿಂಗ್ ಆಗ್ಬೇಕು, ಮುತ್ತು ಬೇರೆ ಕಡೆ ಡೈವರ್ಟ್ ಆಗ್ಬೇಕು ಅಂದ್ರೆ ಏನಾದ್ರು ಆಗ್ಬೇಕಲ್ಲ, ಅದು ಇಲ್ಲಿ ಆಗತ್ತೆ. ಅವನಿಗೆ ಗೊತ್ತಿಲ್ದಲೆ ಅವನು ಆ ಒಂದು ಗ್ಯಾಂಗ್ ಜೊತೆಲಿ ಸೇರ್ಕೋತಾನೆ. ಬಟ್ ಅವನು ಆ ಲೋಕಕ್ಕೆ ಎಂಟ್ರಿ ಆಗೋಕೆ ರೀಸನಿಂಗ್ ಸ್ಟ್ರಾಂಗ್ ಆಗೇ ಇದೆ. ಅವನು ಯಾವುದೋ ಕೆಲ್ಸಕ್ಕೆ ಬಂದಿರ್ತಾನೆ, ಇಲ್ಲಿ ಇನ್ನೇನೋ ಆಗೋಗುತ್ತೆ. ಇಷ್ಟೆಲ್ಲ ಆಗಿ ಒಂದೊಳ್ಳೆ ಸೀನ್ ಬಂದ ನಂತರ ಇಂಟರ್ವಲ್ ಬರುತ್ತೆ, ಅದು ಕೂಡ ಡೀಸೆಂಟ್ ಆಗಿದೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಹಾಫ್ ಅಲ್ಲಿ. ಆಕ್ಚುಲಿ ಮುತ್ತು ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಡೆಯೋ ಸೀನ್ಸು ಯಾವ ಫ್ರೆಶ್ ಅನ್ಸಲ್ಲ, ರುಟೀನ್ ತರ ಅನ್ಸುತ್ತೆ. ಇದೆಲ್ಲ ಬಿಡು, ಸಿನಿಮಾನ ನೋಡ್ಬೋದಾ ಅಂದ್ರೆ ನನ್ನ ಪ್ರಕಾರ ನೋಡ್ಬೋದು, ಚೆನ್ನಾಗಿದೆ. ಫಸ್ಟ್ ಹಾಫ್ ಗೋಸ್ಕರ ಆರಾಮಾಗಿ ನೋಡ್ಬೋದು ಸಿನಿಮಾನ. ಮತ್ತೆ ಇಲ್ಲಿ ಆದಿತ್ಯ ಅವರ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ವಿತ್ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಬಟ್ ಆ ಪಾತ್ರನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ಲಿಲ್ವೇನೋ ಅಂತ ಅನಿಸ್ತು. ಅಫ್ಕೋರ್ಸ್ ಡೈಲಾಗ್ಸ್ ಚೆನ್ನಾಗಿದೆ, ತುಂಬಾ ಡೀಪ್ ಮೀನಿಂಗ್ ನ ಹೇಳುತ್ತೆ. ಡೈರೆಕ್ಟರ್ ರೋಹಿತ್ ಪಡಕಿ ಅವರು ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಮಾಡಬೇಕು ಅಂತ ಫಿಕ್ಸ್ ಆಗಿ ಆ ತರ ಎಲಿಮೆಂಟ್ಸ್ ನ ತಂದು ವರ್ಕ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತ ಅನಿಸ್ಲಿಲ್ಲ. ಬಟ್ ಡೈರೆಕ್ಟರ್ ಡೀಟೇಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಚಾಕು ಹಿಡ್ಕೋಬೇಕಾಗುತ್ತೆ ಈ ತರ ಕೆಲವೊಂದು. ಇನ್ನು ಜಾಕಿ ತರ ಏನ್ ಅನಿಸ್ತಾ ಇದೆಯೋ ಅದೆಲ್ಲ ಏನ್ ಪ್ರಾಬ್ಲಮ್ ಅಲ್ಲ, ಆ ತರ ಬರ್ತಾರೆ ಅಷ್ಟೇ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆ ಹಿಟ್ ಆಗಿರೋ ಸಿನಿಮಾ ಇಟ್ಕೊಂಡು ಇವ್ರೇನೋ ಮಾಡಕ್ ಹೋಗಿಲ್ಲ. ಡೀಸೆಂಟ್ ಆಗಿದೆ ಸಿನಿಮಾ. ಸೆಕೆಂಡ್ ಹಾಫ್ ಸ್ವಲ್ಪ ಬೆಟರ್ ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ಸೆಕೆಂಡ್ ಹಾಫ್ ಚೆನ್ನಾಗೇ ಇಲ್ಲ ಅಂತಲ್ಲ, ಅಲ್ಲಲ್ಲಿ ಆದಿತ್ಯ ಯುವ ಅವರ ಫೇಸ್ ಆಫ್ ಚೆನ್ನಾಗಿದೆ. ಬಟ್ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನ್ಸಿದಂತೂ ನಿಜ. ಇನ್ನು ಪರ್ಫಾರ್ಮೆನ್ಸಸ್, ಯುವ ಅವರ ಆಕ್ಟಿಂಗ್ ಚೆನ್ನಾಗಿದೆ. ನೋಡ್ತಾ ನೋಡ್ತಾ ಅದು ಆಕ್ಟಿಂಗ್ ಅನ್ಸಲ್ಲ, ಪಾತ್ರ ಹಾಗೆ ಕಾಣುತ್ತೆ. ಸಂಜನಾ ಆನಂದ್, ಸಂಪದ, ಆದಿತ್ಯ, ಉಳಿದ ಎಲ್ಲ ಆಕ್ಟರ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿದೆ. ಸಂಜನಾ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ಬೋದಿತ್ತೇನೋ. ಇಲ್ಲಿ ಏನೇ ಹೇಳಿದ್ರು ಸ್ಪಾಯ್ಲರ್ ಆಗತ್ತೆ, ಅದಕ್ಕೆ ಏನೂ ಹೇಳ್ತಾ ಇಲ್ಲ. ಒಟ್ನಲ್ಲಿ ಸಿನಿಮಾ ಅಬವ್ ಅವರೇಜ್ ಆಗಿದೆ. ಫ್ಯಾನ್ಸ್ಗೆ ಅಂತೂ ಮೋಸ ಮಾಡಲ್ಲ. ಯೂಸ್ ಆಗಿರೋ ಎಲಿಮೆಂಟ್ಸ್ ನ ಇಟ್ಕೊಂಡು ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ದಲೆ ಒಂದು ಡೀಸೆಂಟ್ ಸಿನಿಮಾನ ಡೈರೆಕ್ಟರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮ್ಯೂಸಿಕ್ ಡೈರೆಕ್ಟರ್ ಅವರ ಕೆಲಸ ಚೆನ್ನಾಗಾಗಿದೆ. ಸಾಂಗ್ಗಳು ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತವೆ. ಬಿಜಿಎಂ ಬೆಟರ್ ಆಗ್ಬೋದಿತ್ತೇನೋ. ಇದಾಗಿದೆ ಎಕ್ಕ ಸಿನಿಮಾದ ರಿವ್ಯೂ. ಇದೇ ತರ ಸಿನಿಮಾ ರಿವ್ಯೂಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬೈ ಬೈ.